ಇನ್ನು ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿ ಯುದ್ಧದ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಜನ ಅಡುಗೆ ಸಿಲಿಂಡರ್ಗಾಗಿ ಪರದಾಡ್ತಿದ್ದಾರೆ. ಪೀಕಲಾಟ ಎದುರಾಗಿದೆ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿ ಯುದ್ಧದ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಜನ ಅಡುಗೆ ಸಿಲಿಂಡರ್ಗಾಗಿ ಪೀಕಲಾಟವನ್ನು ಪಡುತ್ತಿದ್ದಾರೆ. ಸುರಪುರ ನಗರದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ನಾಳೆ ಸಿಗುತ್ತೋ ಇಲ್ವೋ ಅಂತ ಕೆಲಸ ಕಾರ್ಯವನ್ನ ಬಿಟ್ಟು ಜನರು ಸಿಲಿಂಡರ್ಗಾಗಿ ಕ್ಯೂ ನಿಂತಿರುವಂತದ್ದು. ಗ್ಯಾಸ್ ಬುಕ್ ಮಾಡಿ ವಾರ ಕಳೆದ್ರೂ ಕೂಡ ನನಗೆ ಗ್ಯಾಸ್ಗಳು ಬಂದಿಲ್ಲ, ಸಿಲಿಂಡರ್ಗಳು ತಲುಪಿಲ್ಲ. ಬೆಳಗ್ಗೆಯಿಂದ ಗ್ಯಾಸ್ ಸಿಲಿಂಡರ್ಗಾಗಿ ಜನರು ಕಾಯ್ತಾ ಇದ್ದಾರೆ. ಇನ್ನೇ ಸ್ಟಾಕ್ ಇಲ್ಲ. ಇವತ್ತು ಒಂದು ಲೋಡ್ ಸಿಲಿಂಡರ್ ಆಗಮನ ಆಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ತುಂಬಿದ ವಾಹನ ಬರ್ತಾ ಇದ್ದಂತೆ ಜನ ಸಾಲುಗಟ್ಟಿ ನಿಂತಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ನಿನ್ನೆ ಸ್ಟಾಕ್ ಇರಲಿಲ್ಲ, ಇವತ್ತು ಕೇವಲ ಒಂದೇ ಒಂದು ಲೋಡ್ ಬಂದಿದೆ ಅಲ್ಲಿಗೆ. ಯಾವಾಗ ಸಿಲಿಂಡರ್ ಲೋಡ್ ಬಂತೋ ಜನ ಅದನ್ನು ನೋಡ್ತಿದ್ದಂಗೆ, ವಾಹನ ಬರ್ತಿದ್ದಂಗೆ ಜಮಾಯಿಸಿರುವಂಥದ್ದು. ಬಿಸಿಲನ್ನು ಕೂಡ ಲೆಕ್ಕಿಸಿಲ್ಲ. ಮನೆಯಲ್ಲಿದ್ದಂತಹ ಕೆಲಸ ಕಾರ್ಯ, ಆಫೀಸ್ಗೆ ಹೋಗುವಂಥದ್ದು ಎಲ್ಲವನ್ನ ಬಿಟ್ಟು ಸಾಲುಗಟ್ಟಿ ನಿಂತಿರುವಂಥದ್ದು. ಈ ಹಿಂದೆ ಏನಾದರೂ ಬೇಕು ಅಂತ ಅಂದರೆ ರೇಷನ್ ಅಂಗಡಿಗಳ ಮುಂದೆ ನಾವು ಕ್ಯೂ ನಿಲ್ತಾ ಇದ್ವಿ ಗೊತ್ತಾ, ಆ ರೀತಿಯಾಗಿ ಕ್ಯೂ ನಿಂತಿದ್ದಾರೆ. ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿರುವಂಥದ್ದು. ಇದೀಗ ಬಿಸಿಲನ್ನು ಕೂಡ ಲೆಕ್ಕಿಸದೆ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ ಜನ ಇದೀಗ ಸಾಲುಗಟ್ಟಿ ನಿಂತಿದ್ದಾರೆ. ಕೆಲಸ ಕಾರ್ಯ, ಹೋಗುವಂತಹ ಆಫೀಸು ಎಲ್ಲವನ್ನ ಕೂಡ ಬಿಟ್ಟು ನಿಂತಿರುವಂಥದ್ದು. ಯಾವುದೆಲ್ಲಾದ್ರೂ ಹೋಗ್ಲಪ್ಪ, ಫಸ್ಟ್ ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗ್ಬಿಡೋಣ, ಮನೆಯಲ್ಲಿ ಇಟ್ಕೊಂಡ್ಬಿಡೋಣ ಅನ್ನೋ ರೀತಿನಲ್ಲಿ ಯೋಚನೆ ಮಾಡಿ ಸಾಲುಗಟ್ಟಿ ನಿಂತಿದ್ದಾರೆ. ಸುರಪುರ ನಗರದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಇದೀಗ ಜನ ಸಾಲುಗಟ್ಟಿ ನಿಂತಿದ್ದಾರೆ. ನಾಳೆ ಏನಾಗುತ್ತೋ ಏನೋ, ಸಿಗುತ್ತೋ ಇಲ್ವೋ, ಯಾವಾಗ ನಿಲ್ಲಿಸ್ತಾರೋ ಅವರು ಯುದ್ಧವನ್ನ ಗೊತ್ತಿಲ್ಲ. ಏನಾಗುತ್ತೆ ಅನ್ನೋದು ಕೂಡ ಊಹೆ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ಎಕ್ಸ್ಟ್ರಾ ಒಂದು ಸಿಲಿಂಡರ್ನ ಇಟ್ಕೊಂಡಿರೋಣ. ಇವಾಗ ಸದ್ಯಕ್ಕೆ ಮನೆಯಲ್ಲಿ ಒಂದು ಯೂಸ್ ಮಾಡ್ತಿರ್ತಾರೆ, ಅದ್ರ ಜೊತೆಗೆ ಇನ್ನೊಂದೋ ಎರಡೋ ಮಾಡಿಕೊಂಡಿದ್ರೆ ಆರಾಮಾಗಿ ಇನ್ನೊಂದು 2-3 ತಿಂಗಳು ಕಾಲವನ್ನು ಕಳಿಬೋದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿರುವಂತಹ ಜನರು ಯೋಚನೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲಾ ಕೆಲಸವನ್ನ ಬಿಟ್ಟು ಇದೀಗ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಒಂದ್ ಕಡೆನಲ್ಲಿ ಬುಕ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆನಲ್ಲಿ ಸಿಲಿಂಡರ್ ಅನ್ನೇ ತೆಗೆದುಕೊಂಡು ಹೋಗೋಣ ಅಂತ ಹೋಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲಾ ಕಡೆನೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಅನ್ನೋದು ಜಾಸ್ತಿ ಆಗ್ತಾ ಇದೆ.